ಯಲ್ಲಾಪುರ ಪಟ್ಟಣದ ನಾಯಕನಕೆರೆ ನೂತನ ಶಿಲಾಮಯ ದತ್ತ ಮಂದಿರದ ರಥಯಾತ್ರೆಗೆ ಕಲ್ಮಠದಲ್ಲಿ ಸ್ವಾಗತ. ನಾಯಕನಕೆರೆ ದತ್ತ ಮಂದಿರದ ನೂತನ ಶಿಲಾಮಯ ದೇವಾಲಯದ ನೂತನ ಮೂರ್ತಿ ಪ್ರತಿಷ್ಠಾಪನೆಯ ನಿಮಿತ್ತ ದತ್ತ ಮಂದಿರದ ಪ್ರತಿಕೃತಿಯ ರಥಯಾತ್ರೆಯು ತಾಲೂಕಿನಲ್ಲೆಲ್ಲ ಸಂಚರಿಸಿ ಗ್ರಾಮೀಣ ಭಾಗದ ವಿವಿಧ ದೇವಸ್ಥಾನಗಳ ಪವಿತ್ರ ತೀರ್ಥಗಳನ್ನು ಸಂಗ್ರಹಿಸಲಾಗಿದ್ದು, ಇದೀಗ ಪಟ್ಟಣ ವ್ಯಾಪ್ತಿಯ ದೇವಾಲಯಗಳಾದ ಕಲ್ಮಠದ ಶಿವಾಲಯ, ಕೋಟೆ ಕರಿಯಮ್ಮ ದೇವಾಲಯ, ಮಾರುತಿ ದೇವಾಲಯ, ಸಾಯಿಬಾಬಾ ದೇವಾಲಯ, ಕಾಳಮ್ಮನಗರ, ತಿಲಕ ಚೌಕ ಸೇರಿದಂತೆ ವಿವಿಧೆಡೆ ಸಂಚರಿಸಿ ತೀರ್ಥ ದತ್ತ ಭಿಕ್ಷೆ ಸ್ವೀಕರಿಸಲಾಯಿತು. ಶ್ರೀ ಗುರು ದತ್ತ ರಥ ಬಡಾವಣೆಗಳಲ್ಲಿ, ಓಣಿಗಳಲ್ಲಿ ಆಗಮಿಸಿದ ಸಂದರ್ಭದಲ್ಲಿ ಪ್ರತಿ ಮನೆಯವರು ಶ್ರದ್ಧಾಭಕ್ತಿಯಿಂದ ಶ್ರೀ ಗುರು ದತ್ತ ರಥಕ್ಕೆ ಪೂಜೆ ಸಲ್ಲಿಸಿ ದತ್ತ ಭಿಕ್ಷೆ ಸಲ್ಲಿಸಿದರು. ಶ್ರೀ ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಶ್ರೀ ಗುರು ದತ್ತ ಮಂದಿರ ಸಮಿತಿಯ ಅಧ್ಯಕ್ಷ ಗೋಪಾಲಕೃಷ್ಣ ಭಟ್ ಹಂಡ್ರಮನೆ, ರಥಯಾತ್ರೆ ಸಂಚಾಲಕ ನಾರಾಯಣ್ ನಾಯ್ಕ್, ನಿರ್ಮಾಣ ಸಮಿತಿ, ಲೋಕಾರ್ಪಣಾ ಸಮಿತಿಯ ಪ್ರಮುಖರಾದ ಶಾಂತಾರಾಮ್ ಹೆಗಡೆ, ಪ್ರಶಾಂತ್ ಹೆಗಡೆ, ಶ್ರೀರಂಗ್ ಕಟ್ಟಿ, ಪ್ರಸಾದ್ ಹೆಗಡೆ, ನಾಗೇಶ್ ಯಲ್ಲಾಪುರ್ಕರ್, ಪ್ರದೀಪ್ ಯಲ್ಲಾಪುರ್ಕರ್, ಕಲ್ಮಠದ ನಿವಾಸಿಗಳಾದ ಮಲ್ಲಿಕಾರ್ಜುನ್ ಹಿರೇಮಠ್, ಗೋಪಾಲಕೃಷ್ಣ ಹೆಗಡೆ, ಶ್ರೀಧರ್ ಶೆಟ್ಟಿ, ಗಜಾನನ್ ನಾಯ್ಕ್, ಮಂಜುನಾಥ್ ರಾಯ್ಕರ್, ಕೊಡ್ಕನಿ, ಪ್ರಭಾವತಿ ಗೋವಿ, ವೀಣಾ ಹೆಗಡೆ, ಭಾರತಿ ಶ್ರೀಧರ್ ಭಟ್, ಜಯರಾಜ್ ಗೋವಿ ಇತರರು ಇದ್ದರು. ಕಲ್ಮಠ ಪ್ರದೇಶದಲ್ಲಿ ಅನೇಕ ಭಕ್ತಾದಿಗಳು ಬಂದು ಈ ದತ್ತರಥ ಯಾತ್ರೆಗೆ ತಮ್ಮ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಈ ದತ್ತರಥ ಕಲ್ಮಠ ಪ್ರದೇಶದಲ್ಲಿ ಅಂದರೆ ಸೀತಾಪುರ ಪ್ರದೇಶದಲ್ಲಿ ಇದು ಸಂಚಾರ ಮಾಡಿದೆ. ಮನೆ ಮನೆಗೂ ಹೋಗಿ ಆಮಂತ್ರಣ ಪತ್ರಿಕೆಗಳನ್ನು ಕೊಟ್ಟಿದ್ದೇವೆ. ಆನಂತರ ಸಹಕುಟುಂಬ ಸಹಪರಿವಾರ ಎಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು ಅಂತ ಕೇಳಿದ್ದೇವೆ. ಆದಷ್ಟು ಭಕ್ತಾದಿಗಳು ಅವತ್ತಿನ ದಿವಸ ಆ 3 ದಿವಸ ಸೇರಿ ಅಂದಾಜು ಒಂದು 25,000 ಜನರ ಅನ್ನದಾನ ನೀಡಲಿಕ್ಕಿದೆ. ಈ ಅನ್ನದಾನಕ್ಕೆ ತಾವು ಯಥಾಶಕ್ತಿ ಸುವಸ್ತುಗಳನ್ನು ಅಂದರೆ ಅಕ್ಕಿ, ಕಾಯಿ, ಬೆಲ್ಲ ಇಂಥವುಗಳೆಲ್ಲವನ್ನು ನೀಡಿ, ಆನಂತರ ದಕ್ಷಿಣೆಯನ್ನು, ಕಾಣಿಕೆಯನ್ನು ನೀಡಿ ಈ ದತ್ತ ಮಂದಿರದ ಲೋಕಾರ್ಪಣೆ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ದತ್ತ ಮಂದಿರದ ಪರವಾಗಿ ನಾನು ತಮ್ಮೆಲ್ಲರಿಗೂ ಕೂಡ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ.